ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿದ್ದೀರಾ. ಕೇವಲ ಇನ್ನ 2 ದಿನ ಮಾತ್ರ ಇದೆ ಪರೀಕ್ಷೆಗೆ. ತಾವು ಈಗಾಗಲೇ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಹಾಲ್ ಟಿಕೆಟ್ ಜೊತೆಗೆ ನಾವು ಒಂದು OMR ಶೀಟು ಮತ್ತು ಇನ್ಸ್ಟ್ರಕ್ಷನ್ ಸಹ ಕೊಟ್ಟಿದ್ದೀವಿ. ಡ್ರೆಸ್ ಕೋಡ್ ಸಹ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿ ಏನು ಅಂತಂದರೆ, ತಾವೀಗ ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಹಾಲ್ ಟಿಕೆಟಲ್ಲಿ ಕಾಲೇಜಿನ ವಿಳಾಸ ಇದೆ. ತಾವು ಎಲ್ಲರೂ ಕಾಲೇಜಿಗೆ ಕನಿಷ್ಠ 1.5 ಗಂಟೆ ಮೊದಲು ತಾವು ಹೋಗುವಂಥದ್ದಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಬೆಂಗಳೂರಲ್ಲೇ 155 ಸೆಂಟರ್ಗಳಿದೆ. ರಾಜ್ಯಾದ್ಯಂತ 775 ಸೆಂಟರ್ಗಳಿದೆ. ಬೆಂಗಳೂರಲ್ಲಿ ತಮಗೆ ಗೊತ್ತು, ಟ್ರಾಫಿಕ್ಕು ಬೇರೆ ಬೇರೆ ಕಾರಣಕ್ಕೆ ಡಿಲೇ ಆಯಿತು ಅಂತಂದರೆ ಮಕ್ಕಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ 1.5 ಗಂಟೆ ಮೊದಲು ಹೋಗಬೇಕು ಅಂತ. ಎರಡನೇದು, ಈ ವರ್ಷ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಅನೇಕ ಕ್ರಮಗಳನ್ನು ಮೊದಲ ಬಾರಿಗೆ ಕೈಗೊಂಡಿದೆ. ನಾನು 1.5 ಗಂಟೆ ಮೊದಲು ತಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಂತ ಹೇಳ್ತಾ ಇರುವಂಥದ್ದು ಉದ್ದೇಶನೂ ಅಷ್ಟೇ. ನಾವು ಏನು ಡ್ರೆಸ್ ಕೋಡನ್ನು ಈಗಾಗಲೇ ನಾವು ರಿಲೀಸ್ ಮಾಡಿದ್ದೀವಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನು ಮಾಡುವಂತಹ ಮಾದರಿಯಲ್ಲೇ ಡ್ರೆಸ್ ಕೋಡನ್ನು ನಾವು ಕಳೆದ ವರ್ಷಗಳಿಂದ ನಾವು ಕೊಡ್ತಾ ಬಂದಿದ್ದೀವಿ. ಅದನ್ನು ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ನಿಗೋಸ್ಕರ ನಾವು ಗೃಹ ರಕ್ಷಕ ದಳದ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯ ಸಹಕಾರದಿಂದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ 100% ನಿಮ್ಮ ಒಂದು ಫ್ರಿಸ್ಕಿಂಗ್ ಮಾಡಿ ನಾವು ಒಳಗಡೆ ಬಿಡ್ತೀವಿ. ಯಾವುದು ನಿಷೇಧಿತ ವಸ್ತುಗಳನ್ನು ಒಳಗಡೆ ತೆಗೆದುಕೊಂಡು ಹೋಗಂಗಿಲ್ಲ. ನಿಷೇಧಿತ ಒಂದು ಉಡುಗೆಗಳನ್ನು ತಾವು ತೊಟ್ಕೊಂಡು ಬರುವಂತಿಲ್ಲ. ಇದೆಲ್ಲದನ್ನು ನಾವು ಪ್ರವೇಶ ದ್ವಾರದಲ್ಲಿ ಪರಿಶೀಲಿಸಿ ನಿಮ್ಮನ್ನು ಒಳಗಡೆ ಬಿಡುವಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ತಾವು PUC ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ತಾವು ನೋಡಿರ್ಬೋದು, ಎಲ್ಲ ಪರೀಕ್ಷೆಯನ್ನು ಒಂದು CCTV ಕಣ್ಗಾವಲಿನಲ್ಲಿ ತಾವು ಪರೀಕ್ಷೆಯನ್ನು ಬರೆದಿದ್ದೀರಾ. ಅದೇ ಮಾದರಿಯಲ್ಲಿ PUC ಪರೀಕ್ಷೆಯಲ್ಲಿ ಏನು ವೆಬ್ಕಾಸ್ಟಿಂಗ್ ಮಾಡಿದ್ರು ಜಿಲ್ಲಾ ಮಟ್ಟದಲ್ಲಿ, ಈ ಬಾರಿ ನಾವು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಸಹ ವೆಬ್ಕಾಸ್ಟಿಂಗ್ ಮಾಡಿ ಜಿಲ್ಲಾ ಕೇಂದ್ರ ಸ್ಥಳಗಳಲ್ಲಿ ಮಾನಿಟ್ರ್ ಮಾಡುವಂತಹ ವ್ಯವಸ್ಥೆ ಇದೆ. ಯಾವುದೇ ಒಂದು ಅಕ್ರಮಗಳಿಗೆ ಅವಕಾಶ ಆಗದ ರೀತಿಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿಯವರು ಈ ಕ್ರಮವನ್ನು ಈಗಾಗಲೇ ಕೈಗೊಂಡು ಎಲ್ಲ ಕಡೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೂರನೇದು ಬಹುಮುಖ್ಯವಾದಂಥದ್ದು ಅಂತಂದರೆ, ತಾವು ಹಾಲ್ ಟಿಕೆಟ್ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ತಮ್ಮ ಫೋಟೋವನ್ನು ತಾವು ಅಪ್ಲೋಡ್ ಮಾಡಿದ್ದೀರಾ. ಅದೇ ಫೋಟೋ ನಿಮ್ಮ ಹಾಲ್ ಟಿಕೆಟಲ್ಲಿ ಬಂದಿದೆ ಮತ್ತು ಹಾಲ್ ಟಿಕೆಟಲ್ಲಿ ಒಂದು QR ಕೋಡ್ ಸಹ ಮುದ್ರಣ ಆಗಿದೆ. ತಾವೆಲ್ಲ ಈಗ ಗಮನಿಸಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸ್ತಿದ್ದಂಗೆ ನಿಮ್ಮ ಒಂದು QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿದರೆ ನಿಮ್ಮ ಎಲ್ಲ ಡೀಟೇಲ್ಸು ನಮ್ಮ ಮೊಬೈಲ್ ಆ್ಯಪಲ್ಲಿ ಬರುತ್ತೆ. ನಮ್ಮ ವಾಲಂಟಿಯರ್ಸಲ್ಲಿ ಪರೀಕ್ಷಾ ಕೇಂದ್ರದ ಹೊರಗಡೆ ಇರ್ತಾರೆ. ಅಲ್ಲೇ ನಿಮ್ಮದು ಫೋಟೋವನ್ನು ಸಹ ಅವರು ಕ್ಯಾಪ್ಚರ್ ಮಾಡ್ತಾರೆ. ನೀವು ಅರ್ಜಿಯಲ್ಲಿ ಹಾಕಿರುವಂತಹ ಫೋಟೋ ಮತ್ತು ನೀವು ಪರೀಕ್ಷೆ ಬರೀಲಿಕ್ಕೆ ಬಂದಿರುವಂಥವ್ರು ನೀವು ಇಬ್ಬರೂ ಒಂದೇನಾ ಅನ್ನುವಂಥದ್ದನ್ನು ಪರಿಶೀಲಿಸಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ನಿಮಗೆ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ದಯಮಾಡಿ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಎಲ್ಲ ಕಡೆ ಈ ವ್ಯವಸ್ಥೆ ಒಳಗಡೆ ಸ್ವಲ್ಪ ಅಕ್ರಮ ನಡೆಯುತ್ತೆ, ಬೇರೆ ಬೇರೆಯವರು ಹೋಗಿ ಪರೀಕ್ಷೆ ಬರೀತಾರೆ. ಖಂಡಿತ ಅದಕ್ಕೆ ಅವಕಾಶ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲೇ ಯಾರ್ದಾದ್ರೂ ಫೇಕ್ ಫೋಟೋ ಹಾಕಿದ್ದ, ಅವನೇ ಪರೀಕ್ಷೆ ಬರೆಯೋದಕ್ಕೆ ಬಂದ, ಓಕೆ ಆಗಿದ್ರೆ ಅವನನ್ನು ನಿಮ್ಮ ಮೊಬೈಲ್ ಆ್ಯಪ್ ಸಹ ಚೆಕ್ ಮಾಡಿ ಒಳಗಡೆ ಬಿಟ್ಬಿಡುತ್ತೆ, ಅವನು ಪರೀಕ್ಷೆ ಬರೀತಾನೆ ಅಂತ. ಖಂಡಿತ ನೆಕ್ಸ್ಟು ನಾವು ಮುಂದಿನ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಮತ್ತು ಕಾಲೇಜಿಗೆ ಅಡ್ಮಿಷನ್ ಆಗುವಂತಹ ಸಂದರ್ಭದಲ್ಲಿ ಸಹ ಈ ಫೋಟೋವನ್ನು ಚೆಕ್ ಮಾಡಿಯೇ ನಾವು ಅಡ್ಮಿಷನ್ ಕೊಡುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೆ ಯಾವುದೇ ಅಕ್ರಮವೆಸಗುವಂತಹ ವಿದ್ಯಾರ್ಥಿಗಳಿಗೆ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತಿರುವಂತಹ ಈ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅವಕಾಶ ಇಲ್ಲ. ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದಾರೆ, ಯಾರು ಕಷ್ಟಪಟ್ಟು ಓದಿದ್ದಾರೆ, ಅವರಿಗೆ ಅನ್ಯಾಯ ಆಗುವಂಥದ್ದಕ್ಕೆ ಯಾವುದೇ ಹಂತದಲ್ಲಿ ನಾವು ಅವಕಾಶ ಕೊಡದಿಲ್ಲದಿರುವಂತೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೀವಿ. ಹಾಗಾಗಿ ನೀವು ಸ್ವಲ್ಪ ಪರೀಕ್ಷಾ ಕೇಂದ್ರಕ್ಕೆ ಬೇಗ ಹೋದರೆ ನಿಮ್ಮದು ಚೆಕ್ ಮಾಡ್ತಾರೆ. ಓಕೆ, ಏನಾದ್ರೂ ಕೆಲವೊಮ್ಮೆ ತಾಂತ್ರಿಕ ತೊಂದರೆಯಿಂದ ಫೋಟೋ ವೆರಿಫೈ ಆಗಲಿಲ್ಲ, ಸ್ವಲ್ಪ ಏನು ಚಿಂತೆ ಮಾಡೋದಿಲ್ಲ. ನಾವು ಫೋಟೋವನ್ನು ಕ್ಯಾಪ್ಚರ್ ಮಾಡ್ತೀವಿ, ಎಲ್ಲ ಡಾಟಾ ನಮ್ಮ ಹತ್ರ ಇರುತ್ತೆ. ಯಾವುದೇ ಅಕ್ರಮಗಳಾಗಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಹಾಗಾಗಿ ಈ ಹೊಸ ಒಂದು ವಿನೂತನ ಕ್ರಮಗಳಿಂದ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ನಾವು ಎಲ್ಲ ಅವಕಾಶಗಳನ್ನು ಮಾಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರವನ್ನು ತಲುಪುವಂಥದ್ದಕ್ಕೆ ನಾನು ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತಮಗೆ ವಿನಂತಿಯನ್ನು ಮಾಡಿಕೊಳ್ತೇನೆ.